ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಶ್ವಪೂರ್ವಾಂ ರಥಮಧ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರಿಯಂ ದೇವೀಮುಪಹ್ವಯೇ ಶ್ರೀರಮಾದೇವಿ ಜುಷತಾಂ. ಪ್ರಿಯ ವೀಕ್ಷಕರಿಗೆಲ್ಲ ಭಗವಂತ ಶುಭವನ್ನು ಉಂಟು ಮಾಡಲಿ. ಪ್ರಿಯ ವೀಕ್ಷಕರೇ, ಮೀನರಾಶಿಯವರಿಗೆ ಹೇಗಿದೆ ಈ ಒಂದು ಮೇ ತಿಂಗಳಿನ ಮಾಸ ಭವಿಷ್ಯ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ಗಮನಿಸೋಣ. ಪೂರ್ವಾಭಾದ್ರ ನಕ್ಷತ್ರ 4ನೇ ಪಾದ, ಹಾಗೆ ಉತ್ತರಾಭಾದ್ರ ನಕ್ಷತ್ರ 1, 2, 3, 4ನೇ ಪಾದ, ರೇವತಿ ನಕ್ಷತ್ರ 1, 2, 4 ಪಾದ. ಇವರು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಶುಭವೋ ಲಾಭವೋ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ತಿಳಿಸ್ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಗ್ರಹಸ್ಥಿತಿ ಹೇಗಿದೆ ನೋಡಿ. ಮೇ 1ನೇ ತಾರೀಕಿಂದ ನಿಮ್ಮ ಗುರುವು ಧನರಾಶಿಯಲ್ಲಿರುವಂತಹ ಗುರುವು ತೃತೀಯ ರಾಶಿಯಲ್ಲಿ ಭ್ರಾತೃಸ್ಥಾನಕ್ಕೆ ಗುರು ಸಂಚಾರ ಆಗ್ತಾ ಇದೆ. ಹಾಗಾಗಿ ತೃತೀಯ ಸ್ಥಾನದಲ್ಲಿ ರವಿ ಗುರು ಶುಕ್ರರು ತೃತೀಯ ಸ್ಥಾನದಲ್ಲಿ, ಹಾಗೆ ಸಪ್ತಮಕ್ಕೆ ಗುರುವಿನ ಪೂರ್ಣವಾದಂಥ ಒಂದು ದೃಷ್ಟಿ. 2ನೇ ರಾಶಿಯಲ್ಲಿ ಬುಧ, 12ನೇ ರಾಶಿಯಲ್ಲಿ ಶನಿ, ಹಾಗೆ ನಿಮ್ಮ ರಾಶಿಯಲ್ಲಿ ಕುಜ ಮತ್ತು ರಾಹು 2 ಗ್ರಹಗಳು ಕೂಡ ಇದ್ದಾರೆ. ಹೀಗಿದ್ದಾಗ ನೋಡಿ, ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸ ಬಂದರೂ ಕೂಡ ಬರಬಹುದು. ನೋಡೋಣ ಏನೇನು ಶುಭ ಮತ್ತು ಅಶುಭ ಫಲಗಳಾಗುವಂಥ ಸಾಧ್ಯತೆಗಳಿದೆ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ಗಮನಿಸೋಣ. ಮೊದಲನೇದಾಗಿ ತೃತೀಯ ಸ್ಥಾನಕ್ಕೆ ಗುರುವಿನ ಒಂದು ಹೋಗುವಿಕೆ ಅಥವಾ ಗುರುವಿನ ಪರಿವರ್ತನೆ ಹೇಳುವಂಥದ್ದು ನಿಮ್ಮ ಕುಟುಂಬವನ್ನು ಇನ್ನೂ ಬಲವಂತ ಆಗುವ ಹಾಗೆ ಮಾಡುತ್ತೆ. ಯಾಕಂದರೆ ಸೋದರರಿಂದ ಅನುಕೂಲ ಆಗುವಂಥದ್ದು, ಮತ್ತು ಮಂಗಲ ಕಾರ್ಯದಲ್ಲಿ ಭಾಗವಹಿಸುವಂಥದ್ದು, ಮತ್ತು ಜೀವನದಲ್ಲಿ ನೋಡಿ ಗುರು ಶುಕ್ರರು ಎಲ್ಲೆಲ್ಲಿ ಸೇರ್ತಾರೋ ಅಲ್ಲಲ್ಲಿ ಮನೆಯಲ್ಲಿ ಏನೋ ಒಂದು ಹಬ್ಬ ಹರಿದಿನಗಳ ವಾತಾವರಣಗಳು ಬರುವಂಥದ್ದು, ಹೀಗೆಲ್ಲ ಮಾಡುವಂಥ ಅವಕಾಶಗಳನ್ನು ಗುರು ನಿಮಗೆ ನೀಡ್ತಾನೆ. ಮತ್ತು ಇದು ವೈಶಾಖ ಮಾಸ ಆದದ್ರಿಂದ ಹಬ್ಬ ಹರಿದಿನಗಳು, ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹ ಬಹಳ ಉತ್ತಮವಾದಂಥ ಒಂದು ದಿವಸ, ತಿಂಗಳು ಅಂತೇಳಿ ಹೇಳಬಹುದು. ನಿಮಗೆ 10ನೇ ತಾರೀಕಿಗೆ ಅಕ್ಷಯ ತೃತೀಯ ಇದೆ, 12ನೇ ತಾರೀಕಿಗೆ ಶಂಕರಾಚಾರ್ಯರ ಜಯಂತಿ ಇದೆ, ಗಾಯತ್ರಿ ಜಯಂತಿಯೂ ಕೂಡ ಇದೆ, 14ನೇ ತಾರೀಕಿಗೆ ಹರಿಪದ ಪುಣ್ಯಕಾಲ, ಹಾಗೆ ಅದೇ ಹರಿಪದ ಪುಣ್ಯಕಾಲ ಅಂತಂದರೆ ಸಂಕ್ರಾಂತಿಯೂ ಕೂಡ ಇದೆ. 18ನೇ ತಾರೀಕಿಗೆ ವಾಸವಾಂಬಾ ಜಯಂತಿ ಇದೆ, 19ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 20ನೇ ತಾರೀಕಿಗೆ ಸೋಮಪ್ರದೋಷ, 21ಕ್ಕೆ ಹಾಗೆ 21 ಮತ್ತು 22 ಕೂಡ ನರಸಿಂಹ ಜಯಂತಿ, 23ಕ್ಕೆ ಬುದ್ಧ ಪೂರ್ಣಿಮಾ, 26ಕ್ಕೆ ಸಂಕಷ್ಟರ ಚತುರ್ಥಿ ಇದೆ. ಹೀಗೆಲ್ಲ ಒಂದು ಹಬ್ಬ ಹರಿದಿನಗಳಿಂದ ಆದಷ್ಟು ಒಳ್ಳೆಯ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಈ ಒಂದು ವೈಶಾಖ ಮಾಸ ಹೇಳುವಂಥದ್ದು ಬಹಳ ಉತ್ತಮವಾದಂಥದ್ದು. ಹಾಗೆ ವೈಶಾಖ ಮಾಸದಲ್ಲಿ ದೇವತಾ ಆರಾಧನೆ, ನಮಸ್ಕಾರ ಹೀಗೆಲ್ಲವನ್ನು ಕೂಡ ನೀವು ಮಾಡ್ತಾ ಬನ್ನಿ. ಅದರಿಂದ ಬಹಳ ಉತ್ತಮವಾದಂತಹ ಒಂದು ಫಲಗಳನ್ನು ನೀವು ಕಾಣ್ತೀರಾ. ನೋಡಿ, ಯಾವ್ಯಾವುದು ಶುಭವಾದಂಥ ಫಲಗಳಾಗಬಹುದು ಈ ತಿಂಗಳಲ್ಲಿ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನೋಡ್ತಾ ಹೋದರೆ, ಮೊದಲನೇದಾಗಿ ಈ ಮೇ ತಿಂಗಳಲ್ಲಿ ಹುಟ್ಟಿದಂಥ ಎಲ್ಲ ವ್ಯಕ್ತಿಗಳಿಗೂ ಕೂಡ ಹುಟ್ಟಹಬ್ಬದ ಶುಭಾಶಯಗಳು. ಆ ಭಗವಂತನ ದೀರ್ಘಾಯುಷ್ಯ, ಸದಾರೋಗ್ಯ ಎಲ್ಲವನ್ನು ಕೂಡ ನಿಮಗೆ ಕರುಣಿಸಿ ಅನುಗ್ರಹ ಮಾಡಲಿ ಎಂಬುದಾಗಿ ದೇವರಲ್ಲಿ ಬೇಡ್ಕೊಳ್ತೇನೆ. ಹಾಗೆ 2ನೇದಾಗಿ ನೋಡಿ, ಲಗ್ನದಲ್ಲಿ ರಾಶಿಯಲ್ಲಿ ರಾಹು ಮತ್ತು ಗುರು 2 ಗ್ರಹಗಳಿದ್ದಾರೆ. ಹಾಗಾಗಿ ರಾಶಿಯಲ್ಲಿರುವಂತಹ ರಾಹು ಮತ್ತು ಕುಜ 2 ಗ್ರಹಗಳು ಕೂಡ, ಕುಜನೇನು ಮಾಡ್ತಾನೆ, ಈ ರಾಶಿಗೆ ಪರಸ್ಪರ ಮಿತ್ರವೇ. ಹಾಗಾಗಿ ನಿಮಗೆ ದೇಹದ ಆರೋಗ್ಯವನ್ನು ದೃಢವಾಗಿ ಆಗುವ ಹಾಗೆ ನಿಮಗೆ ಕುಜನು ಮಾಡ್ತಾನೆ. ರಕ್ತ ಸಂಬಂಧವಾದಂಥ ತೊಂದರೆಗಳಿದ್ರೆ ಪರಿಹಾರ ಆಗುವ ಹಾಗೆ, ಅಥವಾ ಸಣ್ಣ ಪುಟ್ಟ ಆಪರೇಷನ್ ಆಗಬೇಕು ಮೈನರ್ ಅಂತಂದರೆ ಅದೆಲ್ಲ ಏನೋ ಚಿಕಿತ್ಸೆಯಿಂದ ಗುಣ ಆಗುವ ಹಾಗೆ ಹೀಗೆಲ್ಲ ನಿಮಗೆ ಕುಜನು ಮಾಡ್ತಾನೆ. ಹಾಗೆ ರಾಹು ಸ್ವಲ್ಪ ಪ್ರಯಾಣ ಯೋಗ ಆಗುವ ಹಾಗೆ ಮಾಡ್ತಾನೆ. ಮತ್ತು ಕೆಲಸ ತಪ್ಪು ಹೋದಂಥವರಿಗೆ ಕೆಲಸ ಸಿಗಬೇಕು ಅಂತೇಳಿ ಪ್ರಯತ್ನ ಮಾಡಿದವರಿಗೆ ಉದ್ಯೋಗ ಆಗುವಾಗ ಮಾಡುವಂಥದ್ದು. ಮತ್ತೆಲ್ಲೋ ಒಂದು ಕಡೆ ದುಡ್ಡನ್ನು ಇಟ್ಟಿರ್ತೀರಿ, ಆ ದುಡ್ಡು ಬರ್ತಾ ಇಲ್ಲ ಅಂತ ಅಂದ್ಕೊಳ್ತೀರಿ, ಯಾವುದೋ ಮುಖಾಂತರವಾಗಿ ದುಡ್ಡು ಬರುವ ಹಾಗೆ ನಿಮಗೆ ರಾಹು ಮತ್ತು ಕುಜ 2 ಗ್ರಹಗಳು ಕೂಡ ಉಂಟು ಮಾಡ್ತಾನೆ. ಋಣಬಾಧೆಯನ್ನು ಕೂಡ ಪರಿಹಾರ ಆಗುವಾಗ ಮಾಡ್ತಾನೆ ಕುಜ. ಯಾರ ಹತ್ರ ಇಸ್ಕೊಂಡು ಯಾರಿಗೂ ಕೊಡಬೇಕು ಅನ್ನುವಂಥ ಮನಸ್ಥಿತಿ ಇದೆ, ಆದರೆ ಆ ಕುಜನು ಋಣಭಾರವನ್ನು ಪರಿಹಾರ ಆಗುವ ಹಾಗೆ ಕುಜನು ನಿಮಗೆ ಮಾಡ್ತಾನೆ. ಹಾಗೆ ಸೋದರರಿಂದ ಅನುಕೂಲ ಆಗುವ ಹಾಗೆ ಆಗುತ್ತೆ. ಇದು ಬಹಳ ಮುಖ್ಯವಾದಂಥದ್ದು. ತೃತೀಯ ಸ್ಥಾನದಲ್ಲಿ ನೋಡಿ, ಸೋದರರಿಂದ ಎಲ್ಲ ಅನುಕೂಲ ವ್ಯವಸ್ಥೆಗಳಾಗುತ್ತೆ, ಮತ್ತು ಮಂಗಲ ಕಾರ್ಯಗಳಾಗುವಂತಹ ಒಂದು ಶುಭವಾದಂಥ ತಿಂಗಳು ಅಂತೇಳಿ ಹೇಳಬಹುದು. ನಿಮಗೆ ಶುಕ್ರ ಗುರು ಎಲ್ಲಿದ್ದರೂ ಕೂಡ ನೋಡಿ, ನಿಮ್ಮ ಸಪ್ತಮ ರಾಶಿಗೆ ಅವರ ದೃಷ್ಟಿ ಇದೆ. ಹಾಗಾಗಿ ಅವಿವಾಹಿತರಿಗೆ ವಿವಾಹ ಆಗುವಂಥದ್ದು, ಮತ್ತು ನಿಂತಹ ಕೆಲಸ ಕಾರ್ಯಗಳು ಮುಂದೆ ಹೋಗುವಂಥದ್ದು, ಹೀಗೆ ಜೀವನದಲ್ಲಿ ಒಂದು ತಿಂಗಳಲ್ಲಿ ಏನೇನು ನಮಗೆ ನಡಿಬೇಕು ಅಂತಹ ಶುಭವಾದಂಥ ನಡೆಯುವ ಹಾಗೆ ನಿಮಗೆ ಗುರು ಶುಕ್ರ 2 ಗ್ರಹಗಳು ಕೂಡ ಮಾಡ್ತಾರೆ.
ಮತ್ತು ಸತ್ಸಂತಾನ ಸಮೃದ್ಧಿಯಾಗುವಾಗ ಕೂಡ ಗುರುವಿನ ಅನುಗ್ರಹ ಆಗ್ತದೆ. ಮತ್ತು ಅಲ್ಪ ಸ್ವಲ್ಪ ಈ ತಿಂಗಳಲ್ಲಿ ನಿಮಗೆ ಒಂದು 10-12 ಜಾಗ್ರತೆಗಳನ್ನು ಕೂಡ ತಿಳಿಸ್ಕೊಡಬೇಕು ಹೇಳುವಂತಹ ಒಂದು ಪ್ರಯತ್ನ. ಒಂದನೇದಾಗಿ ಸ್ವಲ್ಪ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಸ್ವಲ್ಪ ಇವತ್ತೇನಾಗಿದೆ, ರಜೆಯಲ್ಲೆಲ್ಲೋ ಆಟ ಆಡ್ಲಿಕ್ಕೆ ಹೋಗ್ತಾರೆ, ಬೀಳ್ತಾರೆ, ಹೇಳ್ತಾರೆ. ಹಾಗಾಗಿ ಅವ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಕೊಳ್ಳಿ. ಮತ್ತು ಅನ್ನಾಹಾರಗಳ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮವಾದಂಥದ್ದು. ಮತ್ತು ನಿಮಗೆ ಎಷ್ಟೇ ಕೋಪ, ತಾಪ, ಸಿಟ್ಟು ಬಂದರೂ ಕೂಡ ಅದನ್ನು ನೀವೇ ಉಪಶಮನ ಮಾಡಿಕೊಳ್ಬೇಕು. ಯಾಕಂದರೆ ಅದರಿಂದ ತೊಂದರೆಗಳು, ಅನಾಹುತಗಳು ಬರುವಂಥ ಸಾಧ್ಯತೆಗಳು. ಮತ್ತು ಸರ್ಕಾರಿ ಉದ್ಯೋಗದಲ್ಲಿರುವಂತಹ ವ್ಯಕ್ತಿಗಳು ತುಂಬ ಜಾಗ್ರತೆ ವಹಿಸ್ಕೊಳ್ಬೇಕು. ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿಕೊಂಡು ನಿಮಗೆ ತೊಂದರೆ ಆಗುವಂಥ ಸಾಧ್ಯತೆಗಳು ಕೂಡ ಬರುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ನಿಮ್ಮ ವೈಯಕ್ತಿಕವಾದಂಥ ಆರೋಗ್ಯದಲ್ಲೇ ಅಲ್ಪ ಸ್ವಲ್ಪ ಒಂದು ಹಂತಕ್ಕೆ ಚೇತರಿಕೆ ಕಂಡರೂ ಕೂಡ ಯಾವುದೋ ಒಂದು ರಿಪಿ ಇರುತ್ತೆ. ಅದರ ಬಗ್ಗೆ ಸ್ವಲ್ಪ ಅನ್ನಾಹಾರಗಳಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿಕೊಳ್ಳುವಂತಹ ಒಂದು ಪ್ರಯತ್ನಗಳನ್ನು ಕೂಡ ನೀವು ಮಾಡಬೇಕು. ಇನ್ನು ನೋಡಿ, ಬುಧನು ಚತುರ್ಥಾಧಿಪತಿಯಾದಂಥ ಬುಧನು ದ್ವಿತೀಯ ರಾಶಿಯಲ್ಲಿದ್ದಾನೆ. ಹಾಗಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿದ್ದವರಿಗೆ ಶುಭವಾಗುವಂಥದ್ದು, ವಾಹನ ಓಡಿಸುವಂತಹ ಚಾಲಕರಿಗೆ ಬಹಳ ಶುಭವಾದಂಥ ದಾರಿಗಳಾಗುವಂಥದ್ದು. ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಯಾಕೋ ಕೆಲಸ ಬರ್ತಾ ಇಲ್ಲ, ದುಡ್ಡು ಬರ್ತಾ ಇಲ್ಲ, ಹೀಗೆಲ್ಲ ಅಂದ್ಕೊಳ್ತಾ ಇರ್ತೀರಿ. ಆದರೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಏನೋ ಒಂದು ಶುಭವಾದಂಥ ದಾರಿಗಳಾಗುವಂಥ ಅವಕಾಶಗಳನ್ನು ಕೂಡ ನಿಮಗೂ ಕುಜ ಕೊಡ್ತಾನೆ. ಹೊರದೇಶದಿಂದ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಹೊರದೇಶದಿಂದ ಹಣ ಬರುವಂಥ ಸಾಧ್ಯತೆಗಳು ಬಹಳ ಆಗ್ತದೆ ನಿಮಗೆ. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಸ್ವದೇಶದಲ್ಲೂ ಇಲ್ಲ, ಹೊರದೇಶದಲ್ಲೂ ಇಲ್ಲ, ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ ಅಂತ ಆಗುತ್ತೆ. ಆದರೆ ಈ ತಿಂಗಳಲ್ಲಿ ಯಾವುದೋ ಒಂದು ಹೊರದೇಶದ ಅವಕಾಶಗಳು ಕೂಡ ಸಿಗುತ್ತೆ. ನೋಡಿ ಹೇಗೆ ಅಂತಂದರೆ, ಒಬ್ಬರು ಒಂದು ಸಣ್ಣ ರೀಲ್ ಮಾಡಿಬಿಟ್ರೂ ಕೂಡ ಅದು ಸಾವಿರಾರು ಜನ ನೋಡ್ತಾರೆ. ಏನೋ ಒಂದು ಅಟ್ರಾಕ್ಷನ್ ಇರುತ್ತೆ, ಏನೋ ಒಂದು ನೋಡಬೇಕು ಹೇಳುವಂತಹ ಅವಕಾಶಗಳು ಅಥವಾ ಕಾತುರತೆ ಇರುತ್ತೆ. ಹಾಗಾಗಿ ನಿಮಗೆ ಹೆಚ್ಚಿನದಾದಂಥ ಹೊರದೇಶದಿಂದ ಹಣಕಾಸಿನ ವ್ಯವಸ್ಥೆಗಳು ಕೂಡ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇಂದು ಗೃಹಿಣಿಯರಿಗೆ ಮನೆಯಲ್ಲಿ ಶುಭವಾದಂಥ ವಾತಾವರಣಗಳು, ಗೃಹಿಣಿಯರಿಗೆ ಪೂಜೆ ಪುನಸ್ಕಾರಗಳಲ್ಲಿ ಭಾಗವಹಿಸುವಂಥದ್ದು, ತೀರ್ಥಕ್ಷೇತ್ರ ದರ್ಶನ ಮಾಡುವಂಥದ್ದು, ಏನೋ ಒಂದು 10 ರೂಪಾಯಿ ಒಂದು ಒಳ್ಳೆಯದಕ್ಕೆ ಉಪಯೋಗಿಸಿದ್ದೇನೆ ಹೇಳುವಂತಹ ಒಂದು ಮನಸ್ಥಿತಿ ನಿಮ್ಮ ಮನಸ್ಸಿಗೆ ಬರುವಂಥ ಸಾಧ್ಯತೆಗಳು. ಮತ್ತು ಬಹಳ ತಿಂಗಳ ಕನಸು ಈ ತಿಂಗಳಲ್ಲಿ ನನಸಾಗುವಂಥ ಸಾಧ್ಯತೆಗಳು. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಹಾಗೆ ಪ್ಲ್ಯಾನ್ ಮಾಡಬೇಕು, ಹೀಗೆ ಪ್ಲ್ಯಾನ್ ಮಾಡಬೇಕು ಅಂಥೇಳಿ. ಅದರ ಕನಸು ನನಸಾಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಮತ್ತು ಯಾವ ಕೆಲಸ ಕೈ ಇಟ್ಟಿದ್ರೂ ಕೂಡ ಆ ಕೆಲಸಗಳೆಲ್ಲ ಅದಾಗದಾಗ ಮುಂದೆ ಹೋಗುವಂಥ ಸಾಧ್ಯತೆಗಳು. ಎಷ್ಟೋ ಸಲ ನಾವು ಪ್ರಯತ್ನ ಮಾಡಿದ್ರೂ ಆಗುವುದಿಲ್ಲ, ಅದು ಈ ತಿಂಗಳಲ್ಲಿ ಆಗುವಂಥ ಸಾಧ್ಯತೆಗಳು. ಮತ್ತು ನೀರಿನ ತೊಂದರೆಗಳು ಈ ತಿಂಗಳಲ್ಲಿ ಪರಿಹಾರ ಆಗುವಂಥದ್ದು. ಎಷ್ಟೋ ಸಲ ನೀರಿನ ತೊಂದರೆ, ತಾಪತ್ರಗಳು, ಏನು ಮಾಡಿದ್ರೂ ಸರಿಯಾಗುವುದಿಲ್ಲ, ಹೀಗೆಲ್ಲ ಇರುತ್ತೆ. ಆದರೆ ನೀರಿಂದ ಅನುಕೂಲತೆಗಳು ಕಾಣಿಸುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ನೋಡಿ, ಸುಖಸ್ಥಾನಾಧಿಪತಿಯಾದಂಥ ಬುಧನು ದ್ವಿತೀಯದಲ್ಲಿದ್ದಾನೆ. ಹಾಗಾಗಿ ಸುಖ ಹೇಳುವಂಥದ್ದು ವೃದ್ಧಿ ನಿಮಗೆ ಅದಾಗಬಹುದು. ಮನುಷ್ಯನಿಗೆ ಯಾವಾಗ ನೆಮ್ಮದಿ ಸಿಗುತ್ತೆ ಅಂತಂದರೆ ಸರಿಯಾದಂಥ ಅನ್ನಾಹಾರಗಳು ಸಿಕ್ಕಿ ನಿದ್ರೆ ಬಂದಾಗ. ಹಾಗೆ ಈ ತಿಂಗಳ ನಿದ್ರೆಯೂ ಕೂಡ ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದ್ದಾವೆ ನಿಮಗೆ. ಅದು ಕೂಡ ಸ್ವಲ್ಪ ಬೇಗನೆ ಏಳು, ಬೇಗನೆ ಮಲಗು ಹೇಳುವಂತಹ ಒಂದು ಪ್ರಯತ್ನಗಳನ್ನು ಜಾಸ್ತಿ ಮಾಡಬೇಕು. ಮತ್ತು ಋಣ ಅಂಥೇಳಿ ಹೇಳಿದೆ ನಿಮಗೆ, ಆ ಋಣಗಳನ್ನು ಭಗವಂತ ದೂರ ಆಗುವ ಹಾಗೆ ಭಗವಂತನು ಕೂಡ ನಿಮಗೆ ಮಾಡ್ತಾನೆ. ಅದರ ಜೊತೆಯಲ್ಲಿ ಮನೆಯಲ್ಲಿ ಏನೋ ಒಂದು ನೂತನವಾದಂಥ ವಸ್ತುಗಳನ್ನು ಕೂಡ ಖರೀದಿ ಮಾಡಬಹುದು, ಆ ವಸ್ತುಗಳು ಕೂಡ ಬರಬಹುದು ಎಂಬಂಥ ವಿಷಯಗಳನ್ನು ಹೇಳಬಹುದು. ಮತ್ತು ಧೈರ್ಯ, ಈ ತಿಂಗಳಲ್ಲಿ ಬಹಳ ಧೈರ್ಯ ನಿಮಗೆ. ಎಲ್ಲೋದ್ರೂ ಧೈರ್ಯ, ಎಲ್ಲೋದ್ರೂ ಕೆಲಸ ಮಾಡ್ತೀರಿ, ಎಲ್ಲೋದ್ರೂ ಮುಂದೆ 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 ಹೋಗುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾ ಬರ್ತೀರಿ. ಧಾರ್ಮಿಕ ಮುಖಂಡರಿಗೆ ಬಹಳ ಶುಭ ಅಂತೇಳಿ ಹೇಳಬಹುದು. ಮತ್ತು ಎಷ್ಟೋ ಸಲ ನಿಮ್ಗೆ ಅವಮಾನ ಆಗ್ತಾ ಇರ್ತದೆ, ಏನೇ ಮಾಡಿದ್ರೂ ಅವಮಾನ ಆಗ್ತಾ ಇರ್ತದೆ. ಆದರೆ ಅವಮಾನಗಳನ್ನು ಭಗವಂತ ದೂರ ಮಾಡ್ತಾನೆ, ಅದೇ ಸನ್ಮಾನ ಆಗುವಾಗ ಆಗ್ತದೆ. ಇದು ಬಹಳ ಮುಖ್ಯವಾದಂಥದ್ದು. ನೋಡಿ, ಅವಮಾನ ಹೇಳುವಂಥದ್ದು ಆಗ್ತಾ ಇರ್ತದೆ, ಆದರೆ ಒಂದು ಸಲ ಸನ್ಮಾನಗಳು ಬಂದಾಗ ನಿಮಗೆ ಬಹಳ ಖುಷಿಯೂ ಕೂಡ ಆಗುತ್ತೆ ನಿಮಗೆ, ಅಲ್ವಾ? ಎಷ್ಟೋ ಸಲ ಎಲ್ಲರಿಗೂ ಕೂಡ ಜೀವನದಲ್ಲಿ ನಡೆಯುವಂಥದ್ದು. ಅವಮಾನ ಹೇಳುವಂಥದ್ದು ಬಂದಾಗ ನಾವು ಬೇಜಾರು ಬೀಳಬಾರ್ದು. ಅನಂತರ ಸನ್ಮಾನವೂ ಕೂಡ ಸಿಗುವಂಥ ಸಾಧ್ಯತೆಗಳಿರುತ್ತೆ. ಎರಡಕ್ಕೂ ಕೂಡ ತಯಾರಿಯಾಗೇ ಇರುವಂತಹ ಪ್ರಯತ್ನ ಮಾಡಬೇಕು. ಮತ್ತು ಉದ್ಯೋಗದಲ್ಲಿ ಚ್ಯುತಿಯಾಗುವಂತಹ ಸಮಸ್ಯೆಗಳಿದ್ದಂಥವರಿಗೆ ಉದ್ಯೋಗ ಚ್ಯುತಿಯು ದೂರ ಆಗುವಂಥ ಸಾಧ್ಯತೆಗಳು. ಎಲ್ಲ ಕಡೆಗೂ ಕೂಡ ಸ್ವಲ್ಪ ಚೇತರಿಕೆ, ಜೀವನದಲ್ಲಿ ಏನೋ ಒಂದು ಹಂಬಲ, ಎಲ್ಲೋ ಒಂದು ಕಡೆ ನಾನು ಮಾಡ್ತೇನೆ, ಹೀಗೆ ಎಲ್ಲ ರೀತಿಯಾದಂತಹ ಹಂಬಲ, ಸಮಾಧಾನ, ಖುಷಿ ನಿಮಗೆ ಜೀವನದಲ್ಲಿ ಬರ್ತಾ ಇರ್ತದೆ. ಜೀವನದಲ್ಲಿ ಸಮಾಧಾನ ಯಾವಾಗ ಅಂತಂದರೆ ನಾವು ಯಾವಾಗ ಕೂಡ ಆ್ಯಕ್ಟಿವ್ ಆಗಿರಬೇಕು. ಹಾಗಾಗಿ ಆಲಸ್ಯತನವನ್ನು ಸ್ವಲ್ಪ ದೂರ ಮಾಡಿ. ನಿಮಗೆ 7.5 ಶನಿ ಬೇರೆ ಬಂದಿದೆ, ಹಾಗಾಗಿ ಸ್ವಲ್ಪ ಆಲಸ್ಯತನ, ನನ್ನ ಕೈಲಾಗಲ್ಲ, ನನಗೆ ಸಿಗಲ್ಲ, ಹೀಗೆ ಇಂಥ ಅಸಡ್ಡೆ ಮಾತು, ಅಸಡ್ಡೆ ಯೋಚನೆ ಹೇಳುವಂಥ ಜಾಸ್ತಿ ಬರುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ದೂರ ಮಾಡ್ತಾ ಬನ್ನಿ. ಆ ದೂರ ಮಾಡ್ತಾ ಬಂದರೆ ದೈವಾನುಗ್ರಹ ಎಲ್ಲೋ ಒಂದು ಕಡೆಗೆ ಅವಕಾಶಗಳು ಕೂಡ ಸಿಗುತ್ತೆ ನಿಮಗೆ. ಮತ್ತು ನೋಡಿ, ಮನಸ್ಸಿನ ಕಳವಳಗಳು ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳು. ಮತ್ತು ಅಲ್ಪ ಸ್ವಲ್ಪ ಶತ್ರು ಭಯ, ರೋಗ ರುಜಿನ ಇದೆಲ್ಲ ಕುಜನ ರಾಶಿಯಲ್ಲಿದ್ದ ತಕ್ಷಣ ಅದೆಲ್ಲ ದೂರ ಆಗ್ತಾ ಬರ್ತದೆ.
ಇನ್ನು ತೃತೀಯ ರಾಶಿಯ ಗುರುವಿಂದ ನಾವು ನಿಮಗೆ ಬಹಳ ಶುಭವನ್ನು ಹೇಳಲಿಕ್ಕೆ ಇಲ್ಲದೇ ಇದ್ದರೂ ಕೂಡ ನಿಮ್ಗೆ ನಿಂತು ಹೋದಂಥ ಕೆಲಸಗಳಾಗ್ತದೆ ಹೇಳೋದನ್ನು ಕೂಡ ನಾವು ಹೇಳಬಹುದು. ಮರೆಯದೇ ಇದ್ದ ಹಾಗೆ 10ನೇ ತಾರೀಕು, ಹಾಗೆ 14ನೇ ತಾರೀಕು, ಹಾಗೆ 23ನೇ ತಾರೀಕು ಎಷ್ಟಾಗುತ್ತೋ ಅಷ್ಟು ದೇವತಾರಾಧನೆಯನ್ನು ಮಾಡ್ತಾ ಬನ್ನಿ. ಪೂರ್ವಭದ್ರ ನಕ್ಷತ್ರದವರು ನಕ್ಷತ್ರ ಪರಿಹಾರ ಏನು ಮಾಡಬೇಕು ಅಂತಂದರೆ, ಮಾತೃದೇವೋ ಭವ ಪಿತೃದೇವೋ ಭವ, ತಂದೆ ತಾಯಿಯರನ್ನು ಚೆನ್ನಾಗಿ ನೋಡ್ಕೊಳ್ಳಿ, ತಂದೆ ತಾಯಿಯರ ಸೇವೆ ಮಾಡಿ ಅವರ ಆಶೀರ್ವಾದವನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡಿ. ಉತ್ತರಾಭಾದ್ರ ನಕ್ಷತ್ರ ನಿಮಗೆ ನೋಡಿ, ಅಕ್ಷತ್ರತೆ 10ನೇ ತಾರೀಕಿಗೆ ಆ ದಿವಸ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈಶ್ವರನನ್ನು ಜಪ ಮಾಡಿ, ಪೂಜೆ ಮಾಡಿ, ನಮಸ್ಕಾರ ಮಾಡಿ. ಅದು ಬಹಳ ಶುಭ ಆಗ್ತದೆ ಮತ್ತು ಜೀವನದ ಬಹಳ ಬದಲಾವಣೆಗಳನ್ನು ಕೂಡ ಕೊಡುತ್ತದೆ. ರೇವತಿ ನಕ್ಷತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತುಳಸಿ ದಾಮೋದರರನ್ನು ಪ್ರಾರ್ಥನೆ ಮಾಡಿ, ತುಳಸಿ ಕಟ್ಟೆಗೆ ಚೆನ್ನಾಗಿ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ, ತುಳಸಿ ಪೂಜೆ ಮಾಡ್ತಾ ಬನ್ನಿ. ಆ ತುಳಸಿ ಮಹಾವಿಷ್ಣು ಅನುಗ್ರಹ ಮಾಡ್ತಾನೆ. ಯಾಕಂದರೆ ಎಷ್ಟೋ ಸಲ ನಾವು ಮಾಡುವಂಥ ಸಣ್ಣ ಸಣ್ಣ ಪರಿಹಾರಗಳು ಕೂಡ ಬಹಳ ದೊಡ್ಡ ರೀತಿಯಾದಂಥ ಫಲಗಳನ್ನು ಕೂಡ ಕೊಡುತ್ತದೆ. ಆ ಪರಿಹಾರಗಳಲ್ಲಿ ಅಂತಹ ಒಂದು ವಿಶೇಷವಾದಂಥ ಒಂದು ಶಕ್ತಿ ಇದೆ. ಅದರಲ್ಲೂ ಕೂಡ ನಕ್ಷತ್ರ ಪರಿಹಾರಗಳು ವಿಶೇಷವಾದಂಥ ಫಲಗಳನ್ನು ಹೊಂದಿರುತ್ತದೆ. ಹಾಗಾಗಿ ಅಂತಹ ನಕ್ಷತ್ರ ದೇವತೆಗಳು ಅನುಗ್ರಹ ಮಾಡಲಿ, ಆಶೀರ್ವಾದ ಮಾಡಲಿ ಎಂಬುದಾಗಿ ಬೇಡ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವ್ರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ.